ಆದಿ ಜಾಂಬವ ನಿಗಮದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವುದು. ಫೀಲ್ಡ್ ಆಫೀಸರ್ ರಾಜಶೇಖರ್ ವಿರುದ್ಧ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಆದಿ ಜಾಂಬವ ನಿಗಮದ ಎಂಡಿ ಮಂಜುನಾಥ್ ಅವರಿಂದ ಆದೇಶ. 7 ದಿನಗಳ ಒಳಗಾಗಿ ವರದಿಯನ್ನು ಸಲ್ಲಿಸಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಉಪ ಪ್ರಧಾನ ವ್ಯವಸ್ಥಾಪಕರಿಗೆ ಮಂಜುನಾಥ್ ಈ ಆದೇಶವನ್ನು ನೀಡಿರೋದು. ಆದಿ ಜಾಂಬವ ನಿಗಮದಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ. ತುಮಕೂರು ಜಿಲ್ಲೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ತುಮಕೂರಿನ 7 ತಾಲೂಕಿಗೆ ಒಬ್ಬನೇ ಅಭಿವೃದ್ಧಿ ಅಧಿಕಾರಿ. ರಾಜಶೇಖರ್ ವಂಚನೆ ವರದಿ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಫಲಾನುಭವಿಗಳಿಂದ ದೋಚುವುದು ಫೀಲ್ಡ್ ಆಫೀಸರ್ ಕೆಲಸ. ಹಂಗಾಮಿ ನೌಕರನಾದರೂ ದೋಚಿದ್ದು ಮಾತ್ರ ಲಕ್ಷ. ಆದಿ ಜಾಂಬವ ನಿಗಮದ ಫಲಾನುಭವಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದದ್ದು. ಈ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಈಗ ಇಂಪ್ಯಾಕ್ಟ್ ನಷ್ಟ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋದು. ಬಸವರಾಜ್, ಗಮನಿಸ್ತಾ ಇದ್ದೀವಿ ಬೋವಿ ನಿಗಮದಲ್ಲಿ ಏನೇನು ಆಗ್ತಾ ಇತ್ತು, ಏನು ಎತ್ತ ಅಂತ ಈ ಬಗ್ಗೆ ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಎಂಡಿ ಅವರು. ಈಗ ಸದ್ಯ ಏನಂತ ಆದೇಶವನ್ನ ಹೊರಡಿಸಿದ್ದಾರೆ, ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಖಂಡಿತ ಶ್ರೀಪಾದ್, ಆದಿ ಜಾಂಬವ ನಿಗಮದಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವಂಥದ್ದು ಈಗ ಪರಿಪಾಠ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಧಿಕಾರಿಗಳು ಆಡಿದ್ದೇ ಆಟ ಆಗಿದೆ. ಅದರಲ್ಲೂ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಒಂದಷ್ಟು ವ್ಯಾಪಕವಾದಂತಹ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಗಳು ಹಿಂದಿನಿಂದ ಇದ್ದು. ಆದ್ರೆ ರಿಪಬ್ಲಿಕ್ ಕನ್ನಡ ಯಾವಾಗ ತುಮಕೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತಹ ಭ್ರಷ್ಟಾಚಾರದ ಅನಾವರಣ ಮಾಡ್ತೋ ಆ ಬಳಿಕ ಈಗ ಆದಿ ಜಾಂಬವ ನಿಗಮದ ಎಂಡಿ ಆಗಿರ್ತಕ್ಕಂತಹ ಮಂಜುನಾಥ್ ಅವರು ಈಗ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ಪ್ರತಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 7 ದಿನಗಳ ಒಳಗಾಗಿ ತನಿಖೆಯನ್ನ ಪೂರ್ಣಗೊಳಿಸಿ ರಿಪೋರ್ಟ್ ಅನ್ನು ಕೊಡಿ ಅನ್ನುವಂತ ಉಪ ವ್ಯವಸ್ಥಾಪಕರಿಗೆ ಈ ಒಂದು ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯಸಾಧುವಾಗಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಸಾಬೀತು ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ. ಯಾಕಂದ್ರೆ ಬಹುತೇಕವಾದಂತಹ ಅಧಿಕಾರಿಗಳು ಕೂಡ ಇಲ್ಲಿ ಮೇಲ್ವರ್ಗದ ಅಧಿಕಾರಿಗಳು ಕೂಡ ಶಾಮೀಲಾಗಿರೋದ್ರಿಂದ ಅಭಿವೃದ್ಧಿ ಅಧಿಕಾರಿನ ಗುರಿಯಾಗಿಸಿ ಮಾತ್ರ ಕೊಡ್ತಾರಾ ಅಥವಾ ಮೇಲಧಿಕಾರಿಗಳ ಕಣ್ತಪ್ಪಿನಿಂದ ಆಗಿದೆ ಅಥವಾ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ವರದಿ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ 7 ತಾಲೂಕುಗಳಿಗೂ ಕೂಡ ಒಬ್ಬನೇ ಒಬ್ಬ ಅಭಿವೃದ್ಧಿ ಅಧಿಕಾರಿನ ಅಂದ್ರೆ ತಾಲೂಕು ಒಬ್ಬ ಇರಬೇಕು. ಆದ್ರೆ 7 ತಾಲೂಕುಗಳಿಗೂ ಹೆಚ್ಚು 1 ವರ್ಷಕ್ಕೂ ಹೆಚ್ಚು ಕಾಲ ಒಬ್ಬನೇ ಫೀಲ್ಡ್ ಆಫೀಸರ್ನ ಇಟ್ಟು ಅದರಲ್ಲಿ ಹಂಗಾಮಿ ನೌಕರ ಅವರನ್ನೇ ಇಟ್ಟು ನೀವು ಭ್ರಷ್ಟಾಚಾರ ಮಾಡೋಕೆ ಬಿಟ್ಟಿದ್ದಾರೆ ಅಂದ್ರೆ ಇದು ದೊಡ್ಡ ಮಟ್ಟದ ಜಾಲ, ಭ್ರಷ್ಟಾಚಾರದ ಜಾಲ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದು ತನಿಖೆಯಿಂದ ಹೊರಬೇಕಾಗಿದೆ. ಒಟ್ಟಾರೆಯಾಗಿ ಇದು ಕ್ರೆಡಿಟ್ ರಿಪಬ್ಲಿಕ್ ಕನ್ನಡಕ್ಕೆ ಸಲ್ಲಬೇಕು. ಈ ಸುದ್ದಿಯನ್ನ ಹೆಕ್ಕಿ ತೆಗೆದು ಬಿತ್ತರ ಮಾಡಿ ಒಂದು ಇಂಪ್ಯಾಕ್ಟ್ ಆಗ್ತಕ್ಕಂತಹ ಕೆಲಸ ಮಾಡ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು, ಧನ್ಯವಾದ. ಆದಿ ಜಾಂಬವ ನಿಗಮದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವುದು. ಫೀಲ್ಡ್ ಆಫೀಸರ್ ರಾಜಶೇಖರ್ ವಿರುದ್ಧ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಆದಿ ಜಾಂಬವ ನಿಗಮದ ಎಂಡಿ ಮಂಜುನಾಥ್ ಅವರಿಂದ ಆದೇಶ. 7 ದಿನಗಳ ಒಳಗಾಗಿ ವರದಿಯನ್ನು ಸಲ್ಲಿಸಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಉಪ ಪ್ರಧಾನ ವ್ಯವಸ್ಥಾಪಕರಿಗೆ ಮಂಜುನಾಥ್ ಈ ಆದೇಶವನ್ನು ನೀಡಿರೋದು. ಆದಿ ಜಾಂಬವ ನಿಗಮದಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ. ತುಮಕೂರು ಜಿಲ್ಲೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ತುಮಕೂರಿನ 7 ತಾಲೂಕಿಗೆ ಒಬ್ಬನೇ ಅಭಿವೃದ್ಧಿ ಅಧಿಕಾರಿ. ರಾಜಶೇಖರ್ ವಂಚನೆ ವರದಿ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಫಲಾನುಭವಿಗಳಿಂದ ದೋಚುವುದು ಫೀಲ್ಡ್ ಆಫೀಸರ್ ಕೆಲಸ. ಹಂಗಾಮಿ ನೌಕರನಾದರೂ ದೋಚಿದ್ದು ಮಾತ್ರ ಲಕ್ಷ. ಆದಿ ಜಾಂಬವ ನಿಗಮದ ಫಲಾನುಭವಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದದ್ದು. ಈ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಈಗ ಇಂಪ್ಯಾಕ್ಟ್ ನಷ್ಟ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋದು. ಬಸವರಾಜ್, ಗಮನಿಸ್ತಾ ಇದ್ದೀವಿ ಬೋವಿ ನಿಗಮದಲ್ಲಿ ಏನೇನು ಆಗ್ತಾ ಇತ್ತು, ಏನು ಎತ್ತ ಅಂತ ಈ ಬಗ್ಗೆ ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಎಂಡಿ ಅವರು. ಈಗ ಸದ್ಯ ಏನಂತ ಆದೇಶವನ್ನ ಹೊರಡಿಸಿದ್ದಾರೆ, ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಖಂಡಿತ ಶ್ರೀಪಾದ್, ಆದಿ ಜಾಂಬವ ನಿಗಮದಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವಂಥದ್ದು ಈಗ ಪರಿಪಾಠ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಧಿಕಾರಿಗಳು ಆಡಿದ್ದೇ ಆಟ ಆಗಿದೆ. ಅದರಲ್ಲೂ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಒಂದಷ್ಟು ವ್ಯಾಪಕವಾದಂತಹ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಗಳು ಹಿಂದಿನಿಂದ ಇದ್ದು. ಆದ್ರೆ ರಿಪಬ್ಲಿಕ್ ಕನ್ನಡ ಯಾವಾಗ ತುಮಕೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತಹ ಭ್ರಷ್ಟಾಚಾರದ ಅನಾವರಣ ಮಾಡ್ತೋ ಆ ಬಳಿಕ ಈಗ ಆದಿ ಜಾಂಬವ ನಿಗಮದ ಎಂಡಿ ಆಗಿರ್ತಕ್ಕಂತಹ ಮಂಜುನಾಥ್ ಅವರು ಈಗ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ಪ್ರತಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 7 ದಿನಗಳ ಒಳಗಾಗಿ ತನಿಖೆಯನ್ನ ಪೂರ್ಣಗೊಳಿಸಿ
ರಿಪೋರ್ಟ್ ಅನ್ನು ಕೊಡಿ ಅನ್ನುವಂತ ಉಪವ್ಯವಸ್ಥಾಪಕರಿಗೆ ಈ ಒಂದು ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯಸಾಧುವಾಗಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಸಾಬೀತು ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ. ಯಾಕಂದ್ರೆ ಬಹುತೇಕವಾದಂತಹ ಅಧಿಕಾರಿಗಳು ಕೂಡ ಇಲ್ಲಿ ಮೇಲ್ವರ್ಗದ ಅಧಿಕಾರಿಗಳು ಕೂಡ ಶಾಮೀಲಾಗಿರೋದ್ರಿಂದ ಅಭಿವೃದ್ಧಿ ಅಧಿಕಾರಿನ ಗುರಿಯಾಗಿಸಿ ಮಾತ್ರ ಕೊಡ್ತಾರ ಅಥವಾ ಮೇಲಧಿಕಾರಿಗಳ ಕಣ್ತಪ್ಪಿನಿಂದ ಆಗಿದೆ ಅಥವಾ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ವರದಿ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ 7 ತಾಲೂಕುಗಳಿಗೂ ಕೂಡ ಒಬ್ಬನೇ ಒಬ್ಬ ಅಭಿವೃದ್ಧಿ ಅಧಿಕಾರಿನ ಅಂದ್ರೆ ತಾಲೂಕು ಒಬ್ಬ ಇರಬೇಕು. ಆದ್ರೆ 7 ತಾಲೂಕುಗಳಿಗೂ ಹೆಚ್ಚು 1 ವರ್ಷಕ್ಕೂ ಹೆಚ್ಚು ಕಾಲ ಒಬ್ಬನೇ ಫೀಲ್ಡ್ ಆಫೀಸರ್ನ ಇಟ್ಟು ಅದರಲ್ಲಿ ಹಂಗಾಮಿ ನೌಕರ ಅವರನ್ನೇ ಇಟ್ಟು ನೀವು ಭ್ರಷ್ಟಾಚಾರ ಮಾಡೋಕೆ ಬಿಟ್ಟಿದ್ದಾರೆ. ಅಂದ್ರೆ ಇದು ದೊಡ್ಡ ಮಟ್ಟದ ಜಾಲ, ಭ್ರಷ್ಟಾಚಾರದ ಜಾಲ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದು ತನಿಖೆಯಿಂದ ಹೊರಬೇಕಾಗಿದೆ. ಒಟ್ಟಾರೆಯಾಗಿ ಇದು ಕ್ರೆಡಿಟ್ ರಿಪಬ್ಲಿಕ್ ಕನ್ನಡಕ್ಕೆ ಸಲ್ಲಬೇಕು. ಈ ಸುದ್ದಿಯನ್ನ ಹೆಕ್ಕಿ ತೆಗೆದು ಬಿತ್ತರ ಮಾಡಿ ಒಂದು ಇಂಪ್ಯಾಕ್ಟ್ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಜಾಂಬವ ನಿಗಮದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವುದು. ಫೀಲ್ಡ್ ಆಫೀಸರ್ ರಾಜಶೇಖರ್ ವಿರುದ್ಧ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಜಾಂಬವ ನಿಗಮದ ಎಂಡಿ ಮಂಜುನಾಥ್ ಅವರಿಂದ ಆದೇಶ. 7 ದಿನಗಳ ಒಳಗಾಗಿ ವರದಿಯನ್ನು ಸಲ್ಲಿಸಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಉಪ ಪ್ರಧಾನ ವ್ಯವಸ್ಥಾಪಕರಿಗೆ ಮಂಜುನಾಥ್ ಈ ಆದೇಶವನ್ನು ನೀಡಿರೋದು. ಜಾಂಬವ ನಿಗಮದಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ. ತುಮಕೂರು ಜಿಲ್ಲೆಯಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ತುಮಕೂರಿನ 7 ತಾಲೂಕಿಗೆ ಒಬ್ಬನೇ ಅಭಿವೃದ್ಧಿ ಅಧಿಕಾರಿ. ರಾಜಶೇಖರ್ ವಂಚನೆ ವರದಿ ಪ್ರಸಾರ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಫಲಾನುಭವಿಗಳಿಂದ ದೋಚುವುದು ಫೀಲ್ಡ್ ಆಫೀಸರ್ ಕೆಲಸ. ಹಂಗಾಮಿ ನೌಕರನಾದರೂ ದೋಚಿದ್ದು ಮಾತ್ರ ಲಕ್ಷ. ಜಾಂಬವ ನಿಗಮದ ಫಲಾನುಭವಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದದ್ದು. ಈ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಈಗ ಇಂಪ್ಯಾಕ್ಟ್ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋದು. ಬಸವರಾಜ್, ಗಮನಿಸ್ತಾ ಇದ್ದೀವಿ ಬೋವಿ ನಿಗಮದಲ್ಲಿ ಏನೇನು ಆಗ್ತಾ ಇತ್ತು, ಏನು ಎತ್ತ ಅಂತ ಈ ಬಗ್ಗೆ ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಎಂಡಿ ಅವರು. ಈಗ ಸದ್ಯ ಏನಂತ ಆದೇಶವನ್ನ ಹೊರಡಿಸಿದ್ದಾರೆ, ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಖಂಡಿತ ಶ್ರೀಪಾದ್. ಜಾಂಬವ ನಿಗಮದಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವಂಥದ್ದು ಈಗ ಪರಿಪಾಠ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಧಿಕಾರಿಗಳು ಆಡಿದ್ದೇ ಆಟ ಆಗಿದೆ. ಅದರಲ್ಲೂ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಒಂದಷ್ಟು ವ್ಯಾಪಕವಾದಂತಹ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಗಳು ಹಿಂದಿನಿಂದ ಇದ್ವು. ಆದ್ರೆ ರಿಪಬ್ಲಿಕ್ ಕನ್ನಡ ಯಾವಾಗ ತುಮಕೂರು ಜಿಲ್ಲೆಯಲ್ಲೇ ನಡೆದಿರ್ತಕ್ಕಂತಹ ಭ್ರಷ್ಟಾಚಾರದ ಅನಾವರಣ ಮಾಡ್ತೋ ಆ ಬಳಿಕ ಈಗ ಜಾಂಬವ ನಿಗಮದ ಎಂಡಿ ಆಗಿರ್ತಕ್ಕಂತಹ ಮಂಜುನಾಥ್ ಅವರು ಈಗ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ಪ್ರತಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 7 ದಿನಗಳ ಒಳಗಾಗಿ ತನಿಖೆಯನ್ನ ಪೂರ್ಣಗೊಳಿಸಿ ರಿಪೋರ್ಟ್ ಅನ್ನು ಕೊಡಿ ಅನ್ನುವಂತ ಉಪವ್ಯವಸ್ಥಾಪಕರಿಗೆ ಈ ಒಂದು ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯಸಾಧುವಾಗಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಸಾಬೀತು ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ. ಯಾಕಂದ್ರೆ ಬಹುತೇಕವಾದಂತಹ ಅಧಿಕಾರಿಗಳು ಕೂಡ ಇಲ್ಲಿ ಮೇಲ್ವರ್ಗದ ಅಧಿಕಾರಿಗಳು ಕೂಡ ಶಾಮೀಲಾಗಿರೋದ್ರಿಂದ ಅಭಿವೃದ್ಧಿ ಅಧಿಕಾರಿನ ಗುರಿಯಾಗಿಸಿ ಮಾತ್ರ ಕೊಡ್ತಾರ ಅಥವಾ ಮೇಲಧಿಕಾರಿಗಳ ಕಣ್ತಪ್ಪಿನಿಂದ ಆಗಿದೆ ಅಥವಾ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ವರದಿ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ 7 ತಾಲೂಕುಗಳಿಗೂ ಕೂಡ ಒಬ್ಬನೇ ಒಬ್ಬ ಅಭಿವೃದ್ಧಿ ಅಧಿಕಾರಿನ ಅಂದ್ರೆ ತಾಲೂಕು ಒಬ್ಬ ಇರಬೇಕು. ಆದ್ರೆ 7 ತಾಲೂಕುಗಳಿಗೂ ಹೆಚ್ಚು 1 ವರ್ಷಕ್ಕೂ ಹೆಚ್ಚು ಕಾಲ ಒಬ್ಬನೇ ಫೀಲ್ಡ್ ಆಫೀಸರ್ನ ಇಟ್ಟು ಅದರಲ್ಲಿ ಹಂಗಾಮಿ ನೌಕರ ಅವರನ್ನೇ ಇಟ್ಟು ನೀವು ಭ್ರಷ್ಟಾಚಾರ ಮಾಡೋಕೆ ಬಿಟ್ಟಿದ್ದಾರೆ. ಅಂದ್ರೆ ಇದು ದೊಡ್ಡ ಮಟ್ಟದ ಜಾಲ, ಭ್ರಷ್ಟಾಚಾರದ ಜಾಲ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದು ತನಿಖೆಯಿಂದ ಹೊರಬೇಕಾಗಿದೆ. ಒಟ್ಟಾರೆಯಾಗಿ ಇದು ಕ್ರೆಡಿಟ್ ರಿಪಬ್ಲಿಕ್ ಕನ್ನಡಕ್ಕೆ ಸಲ್ಲಬೇಕು. ಈ ಸುದ್ದಿಯನ್ನ ಹೆಕ್ಕಿ ತೆಗೆದು ಬಿತ್ತರ ಮಾಡಿ ಒಂದು ಇಂಪ್ಯಾಕ್ಟ್ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು, ಧನ್ಯವಾದ.